ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಲೈಫ್ ವಿತ್ ನವ್ಯ ಸಿರಿ ಜೀವನ ಸಂಚಿಕೆಗಳು. ಸೊ ಇವತ್ತೇನು ಮಾತಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂದರೆ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಬಗ್ಗೆ, ದೇವಸ್ಥಾನ, ಆ ಕ್ಷೇತ್ರದ ಮಹಿಮೆ. ಸೊ ನಾವು ಇವಾಗ ನಡೀತಾ ಇರತಕ್ಕಂತಹ ಅದ್ರ ಬಗ್ಗೆ ಆಗು ಹೋಗುಗಳು ಒಂದು ಕೆಟ್ಟ ರೀತಿ ಬಿಂಬಿಸ್ತಾ ಇದ್ದಾರೆ ಆಗಿರ್ಬೋದು, ಆಗಿಲ್ದಲೇ ಇರ್ಬೋದು. ಏನೂ ವಿಷಯ ಗೊತ್ತಿಲ್ಲದಲೇ ಯಾವುದೂ ಮಾತಾಡೋದಕ್ಕಾಗಲ್ಲ. ಸೊ ಎಲ್ಲರೂ ಇವಾಗ ನಾನು ಮಾತಾಡ್ತಕ್ಕಿರೋದು ನನ್ನ ಪರ್ಸ್ನಲ್ ಆಗಿರುವಂಥ ಒಂದು ಎಕ್ಸ್ಪೀರಿಯನ್ಸ್ ಬಗ್ಗೆ ಹೇಳೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ಅಂತ ಅಂದರೆ ನಾನು ಚಿಕ್ಕ ಹುಡುಗಿಯಿಂದನೂ ನಾವು ಧರ್ಮಸ್ಥಳ ಕ್ಷೇತ್ರ, ಆ ದೇವರು ಯಾರೇ ಹೇಳ್ಬೋದು. ಇವಾಗ ನಾವು ಆ ಧರ್ಮಸ್ಥಳ ಬಗ್ಗೆ ಆಗಲಿ, ಕ್ಷೇತ್ರದ ಬಗ್ಗೆ ಆಗಲಿ, ಆ ಒಂದು ದೇವ್ರ ಬಗ್ಗೆ ಆಗಲಿ, ನಾವು ಯಾವುದನ್ನು ಕೆಟ್ಟದಾಗಿ ಮಾತಾಡ್ತಾ ಇಲ್ಲ. ಅಲ್ಲಿ ಆ ಒಂದು ಕೆಟ್ಟದನ್ನು ನಡೆದಿದೆಯಾ ಅಂತ ಹೇಳ್ತಾ ಇದ್ದಾರೆ. ಅದು ಪ್ರೂವ್ ಆದರೆ ಅದನ್ನು ಮಾಡಿರೋರು ಯಾರು, ಅವರಿಗೆ ಶಿಕ್ಷೆ ಕೊಡಲೇಬೇಕು ಅಂತ ಹೇಳ್ತಾ ಇದ್ದಾರೆ. ಅದು ಕರೆಕ್ಟಾಗೇ ಇದೆ. ಬಟ್ ಅಂದರೆ ಯಾವುದೇ ಒಂದು ಕರೆಕ್ಟಾಗಿದ್ರೂ ಏನಪ್ಪ ಅಂತಂದರೆ ಅದು ಒಂದು ಕನೆಕ್ಷನ್ ಇದ್ದೇ ಇರುತ್ತಲ್ವ. ಆ ಒಂದು ಕ್ಷೇತ್ರ ಆಗಲಿ, ಆ ಒಂದು ದೇವರಾಗಲಿ, ಅಲ್ಲಿ ನಾವೇನು ಅಂದ್ಕೊಂಡಿರ್ತೀವಿ, ಆ ಒಂದು ಕ್ಷೇತ್ರದಲ್ಲಿ, ಆ ಒಂದು ದೇವಸ್ಥಾನದಲ್ಲಿ, ಆ ಒಂದು ಧರ್ಮಸ್ಥಳ ಅಂತ ಒಂದು ಹೆಸರು ಕೇಳಿದ್ರೇ ಒಂದು ಮನಸ್ಸಿಗೆ ಒಂದು ಭಾವನೆ, ಒಂದು ದೈವ ಭಾವನೆಗಳು ಮೂಡಿ ಬರುತ್ತೆ. ಸೊ ಅಂಥ ಒಂದು ಸ್ಥಳದಲ್ಲಿ ಈ ಥರ ಆಗಿದೆ ಅಂತಂದರೆ ನಮಗೆ ಏನೋ ಒಂದು ಬೇಜಾರು, ಯಾವುದೋ ಒಂದು ಹೆಂಗೆ ಹೇಳೋಕ್ಕೆ ಅಂತಲೇ ಎಕ್ಸ್ಪ್ರೆಸ್ ಮಾಡೋಕ್ಕೆ ಅದು ಕಷ್ಟ ಆಗತ್ತೆ. ಯಾಕಪ್ಪ ಅಂತಂದರೆ ಈ ಮಾತುಗಳೇ ಬರ್ತಾಯಿಲ್ಲ ನನಗೆ ಏನು ಹೇಳಬೇಕು ಅಂತಂದರೆ. ತುಂಬಾ ಮನಸ್ಸಿಗೆ ತುಂಬ ಬೇಜಾರಾಗೋಗ್ಬಿಟ್ಟಿದೆ. ಯಾಕೆ ಹೀಗೆ ಅಂತಂದರೆ ನಾವು ಚಿಕ್ಕ ವಯಸ್ಸಿಂದ, ನಾವು ಚಿಕ್ಕ 1ನೇ ಕ್ಲಾಸ್ ಹುಡುಗಿಯಿಂದನೂ ನನಗೆ ನೆನಪು ಬಂದಾಗಿಂದನೂ ನಮ್ಮ ಅಪ್ಪ ಅಮ್ಮ ನಾವು ಅಂದರೆ ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ವಿ. ವರ್ಷ ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ವಿ. ಮನೆಯಲ್ಲೂ ಕೂಡ ಯಾವಾಗಲೂ ಸೋಮವಾರ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಹಾಡನ್ನು ಹಾಕ್ಬಿಟ್ಟು ಅವತ್ತು ವಾರ ಪೂಜೆ ಮಾಡ್ತಾಯಿದ್ವಿ. ಸೊ ಆಮೇಲೆ ಏನೇ ಒಂದು ಮನೆಯಲ್ಲಿ ಪ್ರಾಬ್ಲಮ್ಸ್ ಬಂದರೆ, ಒಂದು ಕೆಟ್ಟ ಗಳಿಗೆಗಳು ಬಂದರೆ ನಾವು ಧರ್ಮಸ್ಥಳಕ್ಕೆ ಮುಡುಪು ಕಟ್ಟಿಟ್ಟು ಅದನ್ನು ದೇವಸ್ಥಾನ ಮತ್ತು ಹರಕೆನ ತೀರಿಸ್ತಾ ಇದ್ವಿ. ಮತ್ತು ತುಲಾಭಾರ ಮಾಡಿಸ್ತಾ ಇದ್ವಿ. ನಾವು ಮಾಡಿಸಿದ್ದೀವಿ, ನಮ್ಮ ಮಕ್ಳಿಗೆ ಮಾಡಿಸಿದ್ದೀವಿ, ನಮ್ಮ ಅಪ್ಪ ಅಮ್ಮ ನಮಗೆ ಮಾಡಿಸಿದ್ದಾರೆ. ಮತ್ತು ಅನ್ನ ಸಂತರ್ಪಣೆಗೆ ಯಾವಾಗಲೂ ದುಡ್ಡು ಕಳಿಸ್ತಾ ಇದ್ದೆ. ಮತ್ತು ಇದೆಲ್ಲ, ಮತ್ತು ಅಲ್ಲಿಂದ ತೆಂಗಿನಕಾಯಿ ಅಂದರೆ ವರ್ಷಕ್ಕೊಂದು ಸತಿ ಒಂದು ತೆಂಗಿನಕಾಯಿನ ವೀರೇಂದ್ರ ಹೆಗ್ಗಡೆ ಅವರಿಂದನೇ ಅವ್ರ ಕೈಯಿಂದ ಇಸ್ಕೊಂಡು ನಮಸ್ಕಾರ ಮಾಡಿ ಏನೋ ನಾವು ಯಾವಾಗಲೂ ಆ ಥರ ಫೀಲ್ ಆಗ್ತಾಯಿತ್ತು. ಅವ್ರ ಆಶೀರ್ವಾದ ಮಾಡಿ ಅದನ್ನು ಕೊಟ್ಟಾಗ ನಮಗೇನೋ ಪಾಸಿಟಿವ್ ಎನರ್ಜಿ ಬಂದಿದೆ, ನಮಗೆ ಏನೋ ಒಂದು ಒಳ್ಳೇದಾಗತ್ತೆ ಅನ್ನೋ ಒಂದು ಭಾವನೆಯಿಂದ ನಾವು ಅದನ್ನು ತಂದುಬಿಟ್ಟು ಮನೆಗೆ ಕಟ್ತಾ ಇದ್ವಿ. ಸೊ ಕಟ್ಟೋದ್ರಿಂದ ನಮಗೇನೋ ನೆಗೆಟಿವ್ ಎನರ್ಜಿ ಅದು ಅಬ್ಸರ್ವ್ ಮಾಡಿಕೊಂಡು ನಮ್ಮ ಮನೆ ಚೆನ್ನಾಗಿ ಇರುತ್ತೆ. ಸೊ ಯಾವುದೇ ಒಂದು ಗಲಾಟೆ ಗದ್ದಲ ಆಗಲಿ, ಮನೆಯಲ್ಲಿ ಏನೇ ಒಂದು ಕೆಟ್ಟದ್ದು ಸಂಭವಿಸಲ್ಲ ಅನ್ನೋ ಒಂದು ಭಾವನೆಯಿಂದ ನಾವು ಇರ್ತಾ ಇದ್ವಿ. ಸೊ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದರೆ ನಮಗೆ ಒಳ್ಳೆಯದಾಗತ್ತೆ. ಆ ವರ್ಷ ಇಡೀ ನಾವು ಚೆನ್ನಾಗಿರ್ತೀವಿ. ನಮ್ಮ ಮನೆಯಲ್ಲಿ ಯಾವುದೇ ರೀತಿ ತೊಂದರೆ, ಕಷ್ಟ, ಕಾರ್ಪಣ್ಯಗಳು ಬರೋದಿಲ್ಲ. ಒಂದು ನಂಬಿಕೆ, ಒಂದು ಬಿಲೀವ್ ಸಿಸ್ಟಮ್, ಅದರಲ್ಲಿ ಅದು ನಂಬಿ ಬಂದಿರ್ತಿದ್ವಿ. ಸೊ ಬಟ್ ಈಗ ಜನ ಹೇಳ್ಬೋದು ನಾವು ಅದನ್ನು ಏನೂ ಮಾತಾಡ್ತಿಲ್ಲ, ಬಟ್ ಏನೋ ಒಂದು ಕನೆಕ್ಟ್ ಆಗಿಬಿಡತ್ತೆ. ಏಕೆಂದರೆ ಇವಾಗ ನಮ್ಮ ಫ್ರೆಂಡ್ಸನ್ನೇ ನಾನು ಸಾಫ್ಟ್ವೇರ್ ಇಂಜಿನಿಯರ್ ಆಗಿರೋದ್ರಿಂದ ನಮ್ಮ ಅಕ್ಕಪಕ್ಕ ಈ ಫ್ರೆಂಡ್ಸ್ಗಳಿರ್ತಾರೆ ಬೇರೆ ಕಡೆಯಿಂದ ಬಂದಿರೋರು. ನಿಮ್ಮ ಇದಂತೆ, ನಿಮ್ಮೂರಂತೆ, ನಿಮ್ಮೂರ ಹತ್ರ ಅಂತೆ. ಸೊ ನಾವು ಓದಿದ್ದು ಚಿಕ್ಕಮಂಗ್ಳೂರು. ಸೊ AIT ಕಾಲೇಜಲ್ಲಿ ಇದ್ದಿದ್ದು. ಸೊ ಅಲ್ಲಿ ಸುತ್ತಮುತ್ತ ಅವರೆಲ್ಲ ತುಂಬ ಜನ ಮಾತಾಡ್ತಾಯಿದ್ರು ಆವಾಗ. ಅದು ನಮ್ಮ ಅತ್ತೆ ಮಾತಾಡೋಣ ಬಿಡಿ ನೆಕ್ಸ್ಟು. ಸೊ ತುಂಬ ಅಂದರೆ ಚಿಕ್ಕ ವಯಸ್ಸಿಂದನೂ ಮನಸ್ಸಲ್ಲಿ ಒಂದು ಸುಪ್ತ ಮನಸ್ಸು ಅಂತ ಇರುತ್ತೆ. ಸೊ ನಮ್ಮದು ಒಳಗಿನ ಮನಸ್ಸಿಗೆ ತುಂಬಿ ಆ ಒಂದು ಕ್ಷೇತ್ರದ ಮಹಿಮೆಯನ್ನು, ಕಥೆನ, ಅದು ನಿಜನೋ ಇಲ್ವೋ ಗೊತ್ತಿಲ್ಲ, ಬಟ್ ಅದನ್ನು ಹೇಳಿ ಆ ಒಂದು ಧರ್ಮಸ್ಥಳ ಅಂತಂದರೆ ಅಲ್ಲಿ ಧರ್ಮನ ಎತ್ತಿ ಹಿಡಿಯುತ್ತೆ. ಯಾವುದೇ ರೀತಿ ಒಂದು ಈ ಥರ
ಕೆಟ್ಟದ್ದು ನಡೆಯೋಲ್ಲ ಅಲ್ಲಿ. ಮತ್ತು ಕೆಟ್ಟದ್ದು ಮಾಡಿ ಹೋದವರು ಅಲ್ಲಿ ರಿಯಲೈಸ್ ಆಗಿ ಒಳ್ಳೆಯವ್ರು ಆಗೋ ಥರ ಈ ಥರ ಒಳ್ಳೆ ರೀತಿ ನಡ್ಕೊಂಡು ಬರ್ತಾರೆ. ಯಾರಿಗೇ ಆಗಲಿ ಒಂದು ಇದು ಪ್ರಾಬ್ಲಮ್ ಅಂದರೆ ಈ ಥರ ಒಂದು ತುಂಬ ಹಠ ಮಾಡ್ತಾ ಇರೋರು, ತುಂಬ ಕೆಟ್ಟವರು, ತುಂಬ ಇದನ್ನು ಅಲ್ಲಿ ಕರ್ಕೊಂಡೋಗಿ ಅಲ್ಲಿ ನಮಸ್ಕಾರ ಮಾಡಿ ಪೂಜೆ ಮಾಡಿಸಿ ತುಲಾಭಾರ ಮಾಡಿಸಿ ಬಟ್ ಇದನ್ನು ಮಾಡ್ಕೊಂಬಂದರೆ ನಿಮ್ಗೆ ಒಳ್ಳೇದಾಗತ್ತೆ ಅಂತಲೂ ಹೇಳ್ತಾಯಿದ್ರು ನಮ್ಮ ಮನೆಗಳ ಕಡೆ. ಸೊ ಈ ಥರ ಎಲ್ಲ ನಾವು ಕೇಳಿ ಮಾಡಿ ಅದನ್ನು ನಂಬಿ ಬಂದಿರೋರಿಗೆ ಈ ಥರ ಒಂದು ಎಲ್ಲ ನಡೆದಿದೆ ಅಲ್ಲಿ, ಈ ಥರ ಆಗಿದೆ ಅಂತಂದರೆ ಮನಸ್ಸಿಗೆ ತುಂಬಾ ಬೇಜಾರಾಯಿತು. ಅವತ್ತು ಕೇಳಿದಾಗಿಂದ ಮನಸ್ಸು ತುಂಬ ಕಳವಳ, ಏನೋ ಒಂಥರ ಏನೋ ಬೇಜಾರು, ಹೆಂಗಪ್ಪ ಇದು ನಂಬೋದು, ಯಾರನ್ನು ಬಿಡೋದು ಏನೋ ಒಂದು ಆಗ್ತಾ ಇರುತ್ತೆ. ಸೊ ಅದು ಬಿಟ್ಟರೆ ಇನ್ನೊಂದು ಇದು ನಿಜನೋ ಸುಳ್ಳು ಅಂದರೆ ನಾವು ಯಾವಾಗಲೂ ಹೋಗ್ತಾಯಿದ್ವಿ, ನಮ್ಗೆ ಯಾವತ್ತೂ ಈ ಥರ ಒಂದು ಕೆಟ್ಟ ಅನುಭವ ಏನೂ ಆಗಿಲ್ಲ. ಮತ್ತು ನಾವು ಪ್ರಕೃತಿ ಚಿಕಿತ್ಸಾ ಕೇಂದ್ರಕ್ಕೂ ಕೂಡ 1-2 ಸತಿ ಹೋಗ್ಬಿಟ್ಟು ಬಂದಿದ್ದೀನಿ. ನಾನು ಅರ್ಧಲ್ಲೇ ನನ್ನ ಫ್ರೆಂಡ್ಸ್ಗಳು ಹೋಗಿದ್ದಾರೆ. ಇನ್ನೂ ಕೆಲವರಂತೂ ವರ್ಷ ಪ್ರಕೃತಿ ಚಿಕಿತ್ಸಾ ಕೇಂದ್ರಕ್ಕೆ ಧರ್ಮಸ್ಥಳಕ್ಕೆ ಹೋಗಿ ಬರ್ತಾನೆ ಇರ್ತಾರೆ. ಸೊ ಎಲ್ಲರೂ ಏನು ಏಜು ಎಲ್ಲ 35, 25, 30, 28, 29 ಅಲ್ಲೆಲ್ಲ ಹೋಗ್ಬಿಟ್ಟು ಬರ್ತಾರೆ. ಧರ್ಮಸ್ಥಳ ಪ್ರಕೃತಿ ಚಿಕಿತ್ಸಾ ಕೇಂದ್ರದಲ್ಲಿ ಯಾವ್ಯಾವ ಥರ ಥೆರಪೀಸ್ ಇದೆ ಅದು ಹೋಗ್ಬಿಟ್ಟು ಬಂದಿರೋರಿಗೆ ಗೊತ್ತಿರುತ್ತೆ. ಸೊ ಹೇಗಿದೆ ಅಲ್ಲಿ ಅಂತಂದರೆ ಮಡ್ ಬಾತು, ಅರಿಶಿನದ್ದು ಪುಡಿ, ಅದೊಂದು ಬಾತ್ ಇರುತ್ತೆ, ಹೈಡ್ರೋಕೋಲನ್ ಥೆರಪಿ, ಮಸಾಜ್ಗಳಿರ್ತವೆ, ಸ್ಟೀಮ್ ಬಾತ್ ಇರುತ್ತೆ. ಸೊ ಎಲ್ಲ ಕಡೆ ಎಲ್ಲದೂ ಹೇಗೆ ನಡೆಯುತ್ತೆ ಅಲ್ಲಿ ಹೇಗಿರುತ್ತೆ ಅಂತ. ಸೊ ನಾವು ಅವಾಗ ಅನ್ಕೋತಾ ಇದ್ವಿ, ಎಲ್ಲ ಕ್ಯಾಮ್ರಾ ಇಟ್ಟಿರ್ಬೋದನ, ಅದನ್ನು ಮಾಡಿರ್ಬೋದೇನೋ. ಇಲ್ಲಿ ಲೇಡೀಸಿಗೆ ತುಂಬಾ ಪ್ರೊಟೆಕ್ಷನು, ಈ ಕ್ಷೇತ್ರನೇ ಹಂಗಿದೆ, ಈ ಕ್ಷೇತ್ರಕ್ಕೆ ಬಂದು ಕೆಟ್ಟದ ಥರ ಯಾಕೆ ಯೋಚನೆ ಮಾಡ್ತೀರಾ, ಅದೆಲ್ಲ ನಡೆಯೋದು ಬೆಂಗಳೂರಲ್ಲಿ, ಹಂಗೆ ಹಿಂಗೆ ಅಂತ ನಾವು ವಾದ ವಿವಾದಗಳನ್ನ ಮಾಡಿಕೊಂಡು ನಾವು ಫ್ರೆಂಡ್ಸ್ ಜೊತೆ ಇದ್ಬಿಟ್ಟು ಬರ್ತಾಯಿದ್ವಿ. ಸೊ ಈ ಥರ ಎಲ್ಲ. ಸೊ ಅಷ್ಟು ನಂಬಿಕೆ ಇಂದ ನಾವು ಅಲ್ಲಿ ನಂಬಿಕೆಯಿಂದ ಇರೋವಂಥ ಕ್ಷೇತ್ರ. ಇನ್ನೊಂದು ಏನಪ್ಪ ಅಂದರೆ ಕೆಲವರು ಹೇಳ್ತಾಯಿದ್ರು, ನಾವು ಹಾಸ್ಟೆಲಲ್ಲಿದ್ದಾಗ ಸುತ್ತಮುತ್ತ ಹಾಸ್ಟೆಲಲ್ಲಿ ನಮ್ಮ ಫ್ರೆಂಡ್ಸ್ಗಳು, ನಾವು ಒಂದು ಹಾಸ್ಟೆಲಲ್ಲಿ ಅಂದರೆ ಇಬ್ಬಿಬ್ಬರು 3 ಜನ ಒಂದೊಂದು ರೂಮಲ್ಲಿ ಇರ್ತಾಯಿದ್ವಿ. ಸೊ ಪಕ್ಕದ ರೂಮವರು ಎಲ್ಲ ಬಂದು ನಾವೆಲ್ಲ ಒಂದು ವೀಕೆಂಡ್ಸ್ಗಳಲ್ಲಿ ಎಲ್ಲ ಕೂತ್ಕೊಂಡು ಹರಟೆ ಹೊಡೆಯೋದು, ಯಾವುದೋ ಈ ಥರ ಒಂದು ಟಾಪಿಕ್ಗಳನ್ನ ತೊಗೊಂಡು ಮಾತಾಡೋದು. ಈ ಥರ ಮಾತಾಡ್ಬೇಕಾದ್ರೆ ಇದು ಒಂದು ಟಾಪಿಕ್ ಬಂದಿತ್ತು ಆವಾಗ. ಹೀಗಂತೆ ಅಂತ ಕೆಲವ್ರು ಹೇಳಿದರು. ಅಲ್ಲಿ ಸುತ್ತಮುತ್ತ ಜನ ಅಂದರೆ ಬೆಳ್ತಂಗಡಿಯವರಿದ್ದರು, ಉಜಿರೆಯವರಿದ್ದರು, ಮತ್ತು ಉಜಿರೆನಲ್ಲಿ PU ಮುಗಿಸ್ಕೊಂಬಂದಿರೋರು, ಉಜಿರೆನಲ್ಲಿ ಓದಿರತಕ್ಕಂಥ ಫ್ರೆಂಡ್ಸ್ಗಳು, ಬೆಳ್ತಂಗಡಿಯವರು ಮತ್ತು ಕೊಟ್ಟಿಗೆಹಾರ ಕಡೆಯವರು ಎಲ್ಲ ಇದ್ದರು ನಮ್ಮ ಹಾಸ್ಟೆಲಲ್ಲಿ. ಸೊ ಎಲ್ಲರೂ ಮಾತಾಡಬೇಕಾದ್ರೆ ಅವ್ರಿಗೆ ಆಗಿರೋ ಒಂದೊಂದು ಸತಿ ಅಂದರೆ ಅಲ್ಲಿ ಜನಗಳಿಗೆ ಮೊದಲೇ ಅವರು ದೊಡ್ಡವ್ರಿಗೆ ಗೊತ್ತಿದ್ದರಿಂದ ದೊಡ್ಡವ್ರನ್ನ ಪ್ರೊಟೆಕ್ಟಿವ್ ಆಗಿ ಬೆಳೆಸಿರ್ಬೋದೇನೋ. ಬಟ್ ಅವರು ನೈಟ್ ಆಫ್ಟರ್ 6 o'clock 7 o'clock ಆದಮೇಲೆ ಎಲ್ಲೂ ಹೊರಗಡೆ ಕಳಿಸ್ತಾ ಇರಲಿಲ್ಲ. ಸೊ ಹೋದ್ರೂ ಸ್ವಲ್ಪ ಪ್ರಿಕಾಷನ್ ಆಗಿ ಹೇಳ್ತಾ ಇದ್ರಂತೆ. ಸೊ ಈ ಥರ ಕೆಟ್ಟ ಜನಗಳಿರ್ತವೆ. ಬಟ್ ನಾರ್ಮಲ್ಲಾಗಿ ಅಲ್ಲಿ ಅವ್ರು ಹೇಳೋದು ಬೇರೆ ಕಡೆಯಿಂದ, ಅಲ್ಲಿ ನೇಟಿವ್ ಅವ್ರು ಯಾರೂ ಆಗಿರಲ್ಲ, ಬೇರೆ ಕಡೆಯಿಂದ ಬಂದಿರೋರು ಈ ಥರ ಪ್ರಾಬ್ಲಮ್ ಮಾಡಿ ಈ ಥರ ಮಾಡಿ ಹೋಗ್ಬಿಡ್ತಾರೆ. ಸೊ ಈ ಥರ ಇಲ್ಲಿ ಅಂದರೆ ಧರ್ಮಸ್ಥಳದಲ್ಲಿ ಈ ಥರ ಮಾಡೋದ್ರಿಂದ ಅಲ್ಲಿ ಧರ್ಮಸ್ಥಳಕ್ಕೆ ಕೆಟ್ಟ ಹೆಸರು ಬರಬಾರ್ದು, ಯಾವುದೇ ಒಂದು ನೆಗೆಟಿವ್ ಮಾತುಗಳು ಮೀಡಿಯಾಗಳಲ್ಲಿ ಹೊರಗಡೆ ಹೆಸರು ಕೇಳಿಬರಬಾರ್ದು ಅಂತ ಅಂದ್ಬಿಟ್ಟು ಅಲ್ಲಿನ ಧರ್ಮಾಧಿಕಾರಿಗಳು ಅದನ್ನು ಪ್ರೊಟೆಕ್ಟ್ ಮಾಡ್ತಾರೆ. ಬಟ್ ಅವರೇನೂ ಮಾಡಲ್ಲ. ಅಲ್ಲಿ ಸುತ್ತಮುತ್ತ ಬೇರೆ ಕಡೆಯಿಂದ ತಂದುಬಿಟ್ಟು ಇಲ್ಲಿ ಡಿಸ್ಪೋಸ್ ಮಾಡ್ತಾರೆ. ಇಲ್ಲಿ ಈ ಥರ ಮಾಡೋದ್ರಿಂದ ಅವರಿಗೆ ಯಾವುದೇ ರೀತಿ ತೊಂದರೆಗಳು ಮತ್ತು ಸಿಗಾಕೊಳ್ಳೋದಾಗಲಿ ಆಗಲ್ಲ. ಏಕೆಂದರೆ ಇದು ಧರ್ಮಕ್ಷೇತ್ರ. ಹಾಗೆ ಅದಲ್ಲಿ ಅದು ಸೇಫರ್ ಸೈಡ್ ಅಂತ ಕೆಲವರು ಯಾವುದೇ ಒಂದು ಕ್ರೈಮ್ಗಳಿಗೆ ಅದನ್ನು ಸಿಗಾಕೊಂಡಲೇ ಇರೋ ಥರ ನಡ್ಕೋಬೇಕು ಅಂತಂದರೆ ಈ ಒಂದು ಪ್ಲೇಸಿಗೆ ತಂದು ಇದು ಮಾಡಿಬಿಟ್ರೆ ನಾವು ಸೇಫ್ ಅಂತ ಅಂದ್ಬಿಟ್ಟು ತುಂಬ ಜನ ಅಲ್ಲಿ ಇದು ಮಾಡ್ತಾರೆ. ಮತ್ತು ಇನ್ನೊಂದು ನನ್ನ ಫ್ರೆಂಡ್ ಅವರ ಕಝಿನ್ ಅವರು ಕ್ಯಾರೆಕ್ಟರ್ ಇಸ್ ಬ್ಯಾಡ್ ಅಂತ ಹೇಳ್ಪಟ್ಟಿದೆ. ಸೊ ಬಾಯ್ ಫ್ರೆಂಡ್ ಜೊತೆ ಹೋಗಿದ್ದವರು ಮತ್ತೆ ವಾಪಸ್ ಬರಲೇ ಇಲ್ಲ. ಆ ಥರ ಅಲ್ಲಿ ಕೆಟ್ಟವ್ರು ಹೋದರೆ ಅವರು ವಾಪಸ್ ಬರಲ್ಲ. ಅವರು ಬ್ಯಾಡ್ ಕ್ಯಾರೆಕ್ಟರು ಮತ್ತು ಅಪ್ಪ ಅಮ್ಮಂಗೆ ಮೋಸ ಮಾಡಿ ಹೋದಂಥವ್ರು ವಾಪಸ್ ಬರಲ್ಲ. ಥರ ಹಂಗಾಯಿತು ಅಂತ ನನ್ನ ಫ್ರೆಂಡ್ ಮಾತಾಡ್ತಾಯಿದ್ರು. ಸೊ ಇವಾಗ ಈ ಒಂದು ಘಟನೆಗಳು ನಡೆದಾಗ ಅದಕ್ಕೆ ನಾವು ಲಿಂಕ್ ಮಾಡಿಕೊಂಡು
ಮಾಡಿಕೊಂಡು ಓ ಇದಕ್ಕೇನೋ ಅವರು ವಾಪಸ್ ಬಂದಿಲ್ಲ ಅಂತ ಅನ್ಕೋತಾ ಇದ್ದೀವಿ. ಬಟ್ ಇದೆಲ್ಲ ಒಂದು ಬೆಳವಣಿಗೆಗಳು ಹೀಗೆ ನಡೀತಾ ಇರಬೇಕಾದ್ರೆ ಒಂದು ಮನಸ್ಸಿಗೆ ನಾವು ತುಂಬ ಬಿಲೀವ್ ಮಾಡ್ಕೊಂಬಂದಿರ್ತಕ್ಕಂಥ ನಮ್ಮ ಭಾವನೆಗಳಿಗೆ ನಮ್ಮ ಚಿಕ್ಕ ವಯಸ್ಸಿಂದನೂ ಇವಾಗ ಇಲ್ಲಿವರೆಗೂ ಒಂದು ಕನೆಕ್ಟ್ ಅನ್ನೋದೊಂದು ಇರುತ್ತಲ್ಲ, ಆ ಒಂದು ಕ್ಷೇತ್ರಕ್ಕೆ ನಮ್ಮ ಭಾವನೆಗಳ ಅದು ಒಂದು ಎಲ್ಲೋ ಒಂದು ಕಡೆ ತುಂಬ ಒಂಥರ ಧಕ್ಕೆ ಬಂದು ಒಂಥರ ಮನಸ್ಸಿಗೆ ಬೇಜಾರು, ಒಂಥರ ಕಳವಳ, ನಿದ್ದೆ ಬರ್ದಲ್ಲೇ ಇರೋದು, ಇದೇನಪ್ಪ ಹಿಂಗಾಗ್ತಾ ಇದೆ ಅಂತ ಅನ್ಸೋದು, ಆ ಥರ ಅಂತೂ ಅನಿಸುತ್ತೆ. ಯಾವಾಗಲೂ ಏನು ಮಾಡೋದು ಅಂತಲೇ ಗೊತ್ತಾಗ್ತಾ ಇಲ್ಲ. ಸೊ ಬಟ್ ಅದು ಹಾಗೇ ಇದ್ದರೆ, ಕೆಟ್ಟದಾಗಿದ್ದರೆ ಕೆಟ್ಟವರಿಗೆ ಶಿಕ್ಷೆ ಆಗಲೇಬೇಕು, ಹಾಗೆ ದೇವರು ತೋರಿಸ್ತಾನೆ. ಬಟ್ ಒಂದಲ್ಲ ಒಂದಿನ ಯಾರೇ ಏನೇ ಮಾಡಿದ್ರು ಅದು ಆ ಒಂದು ಪ್ರತಿಫಲನ ನಾವು ಸ್ವೀಕರಿಸಲೇಬೇಕಾಗತ್ತೆ. ಸೊ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಬಾಯ್, ಸಿ ಯು ಇನ್ ನೆಕ್ಸ್ಟ್ ಬ್ಲಾಗ್.